ಯಾವುದೇ ಉನ್ನತ ಸಲಕರಣೆಗಳು ತಂತ್ರಜ್ಞಾನ ಬಂದರೂ ಸಹ ರೋಗಿಗಳ ಆರೈಕೆ ಉತ್ತಮ ಸೇವೆಯಿಂದ ಮಾತ್ರ ಆಸ್ಪತ್ರೆಯ ಉನ್ನತಿ ಹಾಗೂ ಉತ್ತಮ ಹೆಸರು ಬರಲು ಸಾಧ್ಯ ಎಂದು ಗಾಂಧಿ ಆಸ್ಪತ್ರೆಯ ಆಡಳಿತ ನಿರ್ದೇಶಕ ಡಾಕ್ಟರ್ ಹರಿಶ್ಚಂದ್ರ ರಾವ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. 30 ವರ್ಷಗಳ ಸಂಭ್ರಮದಲ್ಲಿರುವ ಉಡುಪಿ ನಗರದ ಪ್ರಸಿದ್ಧ ಆಸ್ಪತ್ರೆಯಾಗಿರುವ ಗಾಂಧಿ ಆಸ್ಪತ್ರೆ ರೋಗಿಗಳ ಆರೈಕೆ ಮಾನವೀಯತೆಯ ಸೇವೆ ಮೂಲಕ ಮನೆ ಮಾತಾಗಿದೆ. ಗಾಂಧಿ ಆಸ್ಪತ್ರೆ ಇದೀಗ ಮತ್ತೊಂದು ಮೈಲಿಗಲ್ಲು ಸ್ಥಾಪಿಸಿದ್ದು ಹೊಸತನದ ಮೂಲಕ ಕರಾವಳಿ ಜಿಲ್ಲೆಯಲ್ಲೇ ನೂತನ ಪ್ರಯತ್ನಕ್ಕೆ ಕೈ ಹಾಕಿದೆ. ಹೌದು, ಗಾಂಧಿ ಆಸ್ಪತ್ರೆಯಲ್ಲಿ ದಾಖಲಾಗುವ ಒಳರೋಗಿಗಳ ಎಲ್ಲ ದಾಖಲೆಗಳು ಇನ್ನು ಪೇಪರ್ಲೆಸ್ ಆಗಲಿದೆ. ಕರಾವಳಿ ಜಿಲ್ಲೆಯಲ್ಲಿ ಆಸ್ಪತ್ರೆಯೊಂದರಲ್ಲಿ ದಾಖಲೆಗಳನ್ನು ಪೇಪರ್ಲೆಸ್ ಮಾಡುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಮೂಲಕ ಗಾಂಧಿ ಆಸ್ಪತ್ರೆ ಪರಿಸರ ಕಾಳಜಿಯ ಪ್ರಜ್ಞೆ ಮೂಡಿಸಿದೆ. ನಗರದ ಕಿದಿಯೂರು ಹೋಟೆಲ್ ಸಭಾಂಗಣದಲ್ಲಿ ಜರುಗಿದ ಸಮಾರಂಭದಲ್ಲಿ ಪ್ರಾಣ ಕೇರ್ ಪೇಪರ್ಲೆಸ್ ತಂತ್ರಜ್ಞಾನ ಆಸ್ಪತ್ರೆಯ ಯೋಚನೆ ನಡೆದು ಬಂದ ಹಾದಿಯ ಬಗ್ಗೆ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಹರಿಶ್ಚಂದ್ರ ವಿಸ್ತೃತವಾಗಿ ಮಾಹಿತಿ ನೀಡಿದರು. ಮಿಸ್ಟರ್ ಅಕ್ಷಯ್ ನಾಯಕ್ ಟೀಮ್ ಮತ್ತು ಡಾಕ್ಟರ್ ವ್ಯಾಸರಾಜ ತಂತ್ರಿ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕಂತ ಹೇಳ್ತಿದ್ದೇನೆ. ಯಾಕಂದರೆ ಸುಮಾರು 35 ವರ್ಷಗಳಿಗಿಂತಲೂ ಜಾಸ್ತಿ ಈ ಆರೋಗ್ಯ ಸೇವೆಯಲ್ಲಿ ಬೇರೆ ಬೇರೆ ಸ್ತರಗಳಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಮೋಸ್ಟ್ಲಿ ಕಾಣ್ತದೆ, ನಾನು ಸೀನಿಯರ್ ಸಿಟಿಜನ್ ಆಗಲಿಕ್ಕೆ ಹತ್ರ ಬರ್ತಾ ಇದ್ದೇನೆ ಅಂತ ಗೊತ್ತಾಗಿರ್ಬೇಕು ಅವರಿಗೆ. ಇಷ್ಟು ಸಮಯ ಇಂಜಿನಿಯರ್ಸಿಗೆ ಮಾತ್ರ ವರ್ಕ್ ಫ್ರಮ್ ಹೋಮ್ ಇತ್ತು. ಮೋಸ್ಟ್ಲಿ ನಾನು ಇನ್ನು ಮುಂದೆ ಈ ಟ್ಯಾಬ್ ಅನ್ನು ಇಟ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದಂತ ನನಗೆ ಕಾಣ್ತಾ ಉಂಟು. ನನ್ನ ಮಿಸಸ್ ಮೊನ್ನೆ ಹೇಳಿ ಆಯಿತು, ನಂಗೊಂದು ಟ್ಯಾಬ್ ಮನೆ ತಂದುಕೊಡಿ, ನಾನು ಮನೆಯಿಂದಲೇ ಮ್ಯಾನೇಜ್ ಮಾಡ್ತೇನೆ ನಿಮ್ಮ ಹಾಸ್ಪಿಟ್ಲ್ ಅಂತೇಳಿ ಹೇಳಿ. ಆದರೆ ಒಂದು ವಿಷಯ ನೀವು ನೆನ್ಪಿಟ್ಕೊಳ್ಳಿ, ನಾವು ಎಷ್ಟೇ ಒಂದು ಇಂಥ ಹೊಸ ಡಿಜಿಟಲ್ ಮಾಧ್ಯಮಕ್ಕೆ ಹೋದ್ರೂ ಸಮೇತ ನನ್ನ ಒಂದು ಹೃದಯ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇದರ ಉಡುಪಿ ಕರಾವಳಿಯ ಅಧ್ಯಕ್ಷ ಡಾಕ್ಟರ್ ಅಶೋಕ್ ಕುಮಾರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಗಾಂಧಿ ಆಸ್ಪತ್ರೆಯ ನೂತನ ಪ್ರಯತ್ನವನ್ನು ಶ್ಲಾಘಿಸಿದ್ರು. ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ವ್ಯಾಸರಾಜ ತಂತ್ರಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಸಮಾರಂಭದಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷ ಸುಜಿ ಕುರಿಯಾ, ಡಿಸ್ಕ್ರೈಬ್ ಕಂಪನಿಯ ಸಹ ಸಂಸ್ಥಾಪಕ ಅಕ್ಷಯ್ ನಾಯಕ್ ಉಪಸ್ಥಿತರಿದ್ದರು. ಅಪೂರ್ವ ಕ್ಷಣ ಅಂತ ನಾನು ಹೇಳ್ತೇನೆ. ಇತ್ತೀಚಿನ ದಿನಗಳಲ್ಲಿ ನಾವು ಡಿಜಿಟಲೈಸೇಷನ್ ಅಥವಾ ಡಿಜಿಟಲೀಕರಣ ಅಥವಾ ಡಿಜಿಟಲ್ ಆಸ್ಪತ್ರೆ ಎನ್ನುವುದನ್ನು ಕೇಳ್ತಾ ಇರ್ತೇವೆ. ಒಂದು ವಿಷಯವನ್ನು ನಾವು ಅರಿತುಕೊಳ್ಬೇಕು. ಹಲವಾರು ಕಡೆ ಡಿಜಿಟಲೈಸೇಷನ್ ಅಂತ ಹೇಳಿದರೆ ನಾವು ಪೇಪರಲ್ಲಿ ಬರೆದು ಅದು ಬರೆದಿದ್ದಾಗೆ ಕಂಪ್ಯೂಟರಲ್ಲಿ ಸ್ಟೋರ್ ಆಗ್ತದೆ, ಅಥವಾ ಬರೆದ ಪೇಪರನ್ನು ಸ್ಟೋರ್ ಮಾಡಲಿಕ್ಕೆ ನಾವು ಅದನ್ನು ಸ್ಕ್ಯಾನ್ ಮಾಡಿ ಡಿಜಿಟಲ್ ಸ್ಟೋರ್ ಅಂತ ಮಾಡ್ತೇವೆ. ಆದ್ದರಿಂದ ನಮ್ಮ ಸ್ಟೋರೇಜ್ ಡಿಜಿಟಲ್ ಆದರೂ ಕೂಡ ಅದು ಕಾಗದದ ಡಿಜಿಟಲೀಕರಣ ಆಗ್ತದೆ ವಿನಃ ಪೇಪರ್ಲೆಸ್ ಆಗುವುದಿಲ್ಲ. ಪೇಪರ್ಲೆಸ್ ಆದರೆ ಮಾತ್ರ ನಾವು ಪರಿಸರಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಾಗ್ತದೆ. ನಾವು ಪೇಪರಲ್ಲಿ ಬರೆದು ಆ ಪೇಪರಲ್ಲಿ ಬರೆದದನ್ನು ಡಿಜಿಟಲೈಸ್ ಮಾಡಿದರೆ ಅದು ಕೇವಲ ಕಾಗದದ ಡಿಜಿಟಲೀಕರಣ ಆಗ್ತದೆ ಅಂತ ಹೇಳ್ತಾ, ಅದು ನಮ್ಮ ಈ ಪೇಪರ್ಲೆಸ್ ಇನಿಷಿಯೇಷನ್ಗೂ ಅಥವಾ ಬೇರೆ ಕಡೆ ಕಂಡು ಬರ್ತಿರುವಂತಹ ಡಿಜಿಟಲ್ ಆಸ್ಪತ್ರೆ ಅಥವಾ ಡಿಜಿಟಲೀಕರಣಕ್ಕೂ ಇರುವ ವ್ಯತ್ಯಾಸ. ಒಂದು ದೀಪದ ಫೋಟೋ ತೆಗೆದು ಫೋಟೋವನ್ನು ತೋರಿಸಿ ಇದನ್ನೇ ಕರೆಂಟ್ ಅಂತ ಹೇಳಿದರೆ ಹೇಗಾಗ್ತದೆ? ಅದು ಡಿಜಿಟಲ್ ಬೇರೆ ಕಡೆ ಆಗ್ತಿರುವಂತಹ ಡಿಜಿಟಲೀಕರಣ ಅಂತ ನನ್ನ ಭಾವನೆ. ನಾವು ಇದಕ್ಕೊಂದು ಹೆಸರನ್ನ ಇಟ್ಟಿದ್ದು ನವೆಂಬರ್ ತಿಂಗಳಲ್ಲಿ, ಮಾರ್ಚ್ ತಿಂಗಳಲ್ಲಿ ಈ ಡಿಸ್ಕ್ರೈಬ್ ಎನ್ನುವಂತಹ ಒಂದು ಸಂಸ್ಥೆ, ಅನ್ರಿಡಲ್ ಟೆಕ್ನಾಲಜೀಸ್ ಎನ್ನುವಂತಹ ಸಂಸ್ಥೆ, ಅವರು ನಮ್ಮನ್ನು ಭೇಟಿಯಾಗಿ ಈ ಥರ ಒಂದು ಪೇಪರ್ಲೆಸ್ ಅನ್ನು ಮಾಡಬಹುದು, ಯೋಚನೆ ಮಾಡಿ ಅಂತ ನಮ್ಮನ್ನು ಭೇಟಿಯಾದರು. ಅದೇ ಥರ ಹಲವಾರು ಆಸ್ಪತ್ರೆ ಅಂತಂದಾಗ ಹಲವಾರು ಕಂಪನಿಗಳು, ಹಲವಾರು ಸಾಫ್ಟ್ವೇರ್
ಭೇಟಿ ಆಗ್ತಾ ಇರ್ತಾರೆ. ಭೇಟಿಯಾದಾಗ ನಮಗೆ ಕಂಡು ಬರುವಂಥದ್ದು ರಾಶಿ ಫೈಲ್ಗಳಲ್ಲಿ ಹುಡ್ಕೊಂಡು ಅವ್ರ ಕೆಲಸ ಮಾಡ್ಕೋಬೇಕಿತ್ತು. ಇದರಿಂದ ನರ್ಸ್ಗಳಿಗೆ ಬರ್ಡನ್ ಜಾಸ್ತಿ ಆಗ್ತಿತ್ತು, ಪೇಷಂಟ್ ಕೇರ್ ಕಡೆ ಟೈಮ್ ಕೊಡೋದು ಕಡಿಮೆ ಆಗ್ತಾ ಇತ್ತು. ಇದರಿಂದ ಒಂದು ಕಂಟಿನ್ಯೂಟಿ ಆಫ್ ಕೇರ್ ಅಂದರೆ ರೆಕಾರ್ಡ್ಸ್ ಕರೆಕ್ಟ್ ಟೈಮಿಗೆ ಸಿಕ್ಕರೆ ಆ ಟೈಮಿಗೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಮಾಡ್ಬೋದು. ಎಷ್ಟು ಡಿಲೇ ಆಗುತ್ತೋ ಟ್ರೀಟ್ಮೆಂಟ್ ಕೂಡ ಡಿಲೇ ಆಗುತ್ತೆ. ಅದು ನಮಗೆ ಮ್ಯಾನ್ ಪವರ್ ಮೇಲೆ ಬಹಳಷ್ಟು ಬರ್ಡನ್ ಆಗುತ್ತೆ ಅನ್ನೋದು ಒಂದು ಪ್ರಾಬ್ಲಮ್ ನಾವು ಡೈಲಿ ಹಾಸ್ಪಿಟಲ್ಗಳಲ್ಲಿ ನೋಡ್ತಾ ಇರ್ತೀವಿ. ಮಿಸ್ಸಿಂಗ್ ಆರ್ ಇಲ್ಲೆಜಿಬಲ್ ಕೇಸ್ ಶೀಟ್ಸ್. ಈಗ ಏನಾಗುತ್ತೆ, ನಾವೆಲ್ಲ ಪೇಪರ್ ಫೈಲಲ್ಲಿ ಮೇಂಟೈನ್ ಮಾಡ್ತಾ ಇರ್ತೀವಿ, ಯಾವುದೋ ಒಂದು ಕನ್ಸೆಂಟು ಬರ್ದಿರ್ತೀವಿ, ಸಡನ್ ಆಗಿ ಮಿಸ್ ಆಗಿಬಿಡುತ್ತೆ. ಎಲ್ಲಿ ಹೋಯ್ತು ಅಂತ ನೋಡಿ ಆಮೇಲೆ ಮತ್ತೆ ಹೋಗಿ 2ನೇ ಸಲ ಕನ್ಸೆಂಟ್ ತಗೊಳ್ಳುವಂಥ ಡೈಲಿ ಸುಮಾರಷ್ಟು ಹಾಸ್ಪಿಟಲ್ಗಳಲ್ಲಿ ಆಗ್ತಾ ಇರುತ್ತೆ. ಫೈಲೇ ಕೆಲವೊಂದ್ಸಲ ಮಿಸ್ ಆಗುತ್ತೆ. ಸೊ ಇದು ಏನು ಪೇಪರ್ ಫೈಲ್ ಇದೆ, ಹಾಸ್ಪಿಟಲಲ್ಲಿ ಡೈಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಓಡಾಡ್ತಾ ಇರೋದ್ರಿಂದ ಇಂಥ ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ. ಸೊ ಮಾನವನ ಸಂಶೋಧನೆ ಎಷ್ಟು ಮುಂದುವರಿದಿದೆ ಅಂತ ಹೇಳಿದ್ರೆ, ಇನ್ನು ಮುಂದಕ್ಕೆ ನಾವು ಮಾತಾಡೋದನ್ನು ಕೂಡ ಪ್ರಾಬ್ಲಿ ಟೈಪ್ ಮಾಡಿ ಅದನ್ನು ನಾವು ಪೇಪರ್ ಮೇಲೆ ಬರೆದ ಹಾಗೆ ಈ ಕಂಪ್ಯೂಟರ್ನಲ್ಲಿ ಬರ್ಬೋದು ಅಂತ ಹೇಳಿ ಅನಿಸ್ತದೆ. ಸೊ ಇಂಥ ಒಂದು ಸಂಶೋಧನೆಗಳು ಎಷ್ಟರ ಮಟ್ಟಿಗೆ ಬೆಳವಣಿಗೆ ಆಗಿದೆ, ಹಾಗೆ ನಾವು ಎಷ್ಟರ ಮಟ್ಟಿಗೆ ಅದರ ಉಪಯೋಗವನ್ನು ಪಡ್ಕೊಳ್ತೇವೆ ಅಂತ ಹೇಳೋದ್ರ ಮೇಲೆ ಅವಲಂಬಿತವಾಗಿರ್ತದೆ. ಸೊ ಇದನ್ನು ಇವತ್ತಿನ ದಿನಗಳಲ್ಲಿ ಗಾಂಧಿ ಆಸ್ಪತ್ರೆಯವರು ಉಡುಪಿಯಲ್ಲಿ ಪ್ರಪ್ರಥಮವಾಗಿ ಇಂಥ ಡಿಜಿಟಲೈಸೇಷನ್ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಕಂಪ್ಯೂಟರ್ನಲ್ಲೇ ಬರೆಯುವಂಥ ವಿಧಾನವನ್ನು ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದೊಂದು ಮಹತ್ವದ ಹೆಜ್ಜೆ ಅವರು ಇರಿಸುವಂಥದ್ದು. ಹರಿಶ್ಚಂದ್ರ ಅವರು ಇದರಲ್ಲಿ ಯಾವುದರಲ್ಲೇ ತಗೊಳ್ಳಿ ಒಂದು ಎಕ್ಸಾಂಪಲ್ ಆಗ್ತಾರೆ. ಸೊ ಅವರದ್ದು ಪರಿಸರ ಪ್ರೇಮವನ್ನು ನೀವು ಆಲ್ವೇಸ್ ಅಲ್ಲಿ ಅವರ ಗಾಂಧಿ ಆಸ್ಪತ್ರೆ ರೋಡಿನ ಎದುರಿಗೆ ನೋಡ್ಬೋದು, ಗಿಡಗಳನ್ನು ಬೆಳೆಸಿ ಅದನ್ನು